2024ರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ನ 3ನೇ ಪಟ್ಟಿ ಕೂಡ ರಿಲೀಸ್ ಆಯಿತು. ಎಲ್ಲಾ ಕ್ಷೇತ್ರಗಳಿಗೂ ಕೂಡ ಟಿಕೆಟ್ ಅನೌನ್ಸ್ ಮಾಡಿ ಕೋಲಾರವನ್ನ ಮಾತ್ರ ಇನ್ನೂ ಹಾಗೆ ಪೆಂಡಿಂಗ್ ಉಳಿಸಿಕೊಂಡಿರುವಂತದ್ದು ಕಾಂಗ್ರೆಸ್. ಕೋಲಾರದ ಟಿಕೆಟ್ ಯಾರು ಪಾಲಾಗುತ್ತೆ ಇನ್ನು ಹಾಗೆ ಸಸ್ಪೆನ್ಸ್ ಇದೆ. 3ನೇ ಪಟ್ಟಿಯಲ್ಲಿ ಬಾಕಿ ಉಳಿದ 4ರ ಪೈಕಿ 3 ಕ್ಷೇತ್ರಗಳಿಗೆ ಮಾತ್ರ ಅಭ್ಯರ್ಥಿಯನ್ನ ಘೋಷಣೆ ಮಾಡಿತು ಕಾಂಗ್ರೆಸ್. ಚಿಕ್ಕಬಳ್ಳಾಪುರದಿಂದ ರಕ್ಷಾರಾಮನ್, ಚಾಮರಾಜನಗರದಿಂದ ಸುನಿಲ್ ಬೋಸ್, ಬಳ್ಳಾರಿ ಕ್ಷೇತ್ರಕ್ಕೆ ಈ ತುಕಾರಾಂ ಹೆಸರನ್ನ ಘೋಷಣೆ ಮಾಡಿದೆ. ಆದರೆ ಕೋಲಾರ ಹಾಗೆ ಬಾಕಿ. ಕೋಲಾರದಲ್ಲಿ ಬಣ ಬಡಿದಾಟ, ಹೀಗಾಗಿ ಇನ್ನೂ ಟಿಕೆಟ್ ಫೈನಲ್ ಆಗಿಲ್ಲ, ಘೋಷಣೆಯಾಗಿಲ್ಲ. ಒಂದು ಕಡೆ ಮುನಿಯಪ್ಪ ಅವರ ಬಣ, ಮತ್ತೊಂದೆಡೆ ರಮೇಶ್ ಕುಮಾರ್ ಬಣ. ಇಬ್ಬರ ನಡುವಿನ ಹಗ್ಗ ಜಗ್ಗಾಟ ಏನಿದೆ ಇದು ಈಗ ಹೈಕಮಾಂಡ್ ಪಾಲಿಗೆ ಬಹಳ ದೊಡ್ಡ ತಲೆನೋವಾಗಿದೆ. ಮುನಿಯಪ್ಪ ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಿಸಬೇಕು ಅಂತ ಭಾರಿ ಪಟ್ಟು ಹಿಡಿದಿದ್ದಾರೆ. ಆದರೆ ಚಿಕ್ಕ ಪೆದ್ದಣ್ಣ ಸ್ಪರ್ಧೆ ಮಾಡೋದು ರಮೇಶ್ ಕುಮಾರ್ ಬಣಕ್ಕೆ ಇಷ್ಟ ಇಲ್ಲ, ವಿರೋಧ ಇದೆ. ಈಗ ಯಾರನ್ನ ಹಾಗಿದ್ರೆ ಕಣಕ್ಕಿಳಿಸ್ತಾರೆ, ಅಚ್ಚರಿಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತಾರ ಅನ್ನೋದೇ ಕುತೂಹಲ. ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಕ್. ಕೋಲಾರದ ಕಾಂಗ್ರೆಸ್ ಟಿಕೆಟ್ ಯಾರಿಗೆ ಅನ್ನೋ ಕುತೂಹಲ ಇದೆ. ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗತ್ತಾ ಅನ್ನುವಂಥದ್ದೇ ಈಗಿರುವಂತಹ ದೊಡ್ಡ ಪ್ರಶ್ನೆ. ಹಾಗಾದ್ರೆ ಏನಾಗ್ತಾ ಇದೆ ಇನ್ಸೈಡ್? ಯಾವಾಗ ಹಾಗಾದ್ರೆ ಕೋಲಾರದ ಟಿಕೆಟ್ ಅನೌನ್ಸ್ ಆಗೋ ಸಾಧ್ಯತೆ ಇದೆ? ಪ್ರಗತಿ, ಕೋಲಾರದಲ್ಲಿ ಇರ್ತಕ್ಕಂತಹ ಕಾಂಗ್ರೆಸ್ನ ಬಣಬಡಿದಾಟ ಈಗ ಜಗತ್ ಜಾಹೀರಾಗಿರ್ತಕ್ಕಂಥದ್ದು. ಯಾವ ಮಟ್ಟಿಗೆ ಅಂದ್ರೆ ಶಾಸಕರೇ ಹೋಗಿ ರಾಜೀನಾಮೆ ಕೊಡ್ತಕ್ಕಂತಹ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಈಗ ರಮೇಶ್ ಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಶಾಸಕರನ್ನ ಸಿದ್ದರಾಮಯ್ಯ ಅವರಾಗಿರ್ಬೋದು, ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಮಾಧಾನ ಮಾಡ್ತಕ್ಕಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಆದ್ರೆ KH ಮುನಿಯಪ್ಪನವರನ್ನ ಸಮಾಧಾನ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಯಾಕಂದ್ರೆ KH ಮುನಿಯಪ್ಪನವರು ಸಾಕಷ್ಟು ಪ್ರತಿಷ್ಠೆಯಾಗಿ ಒಂದು ಕ್ಷೇತ್ರವನ್ನ ತೆಗೆದುಕೊಂಡಿದ್ದಾರೆ. ಶತಾಯಗತಾಯ ನಾನು 40 ವರ್ಷ ಇಲ್ಲಿ ರಾಜಕಾರಣ ಮಾಡಿದ್ದೇನೆ, ಮತ್ತೆ ಈಗೆಲ್ಲ ಯಾವೆಲ್ಲ ಶಾಸಕರು ತಿರುಗಿ ಬಿದ್ದಿದ್ದಾರೆ ಅವರೆಲ್ಲರನ್ನೂ ಬೆಳೆಸಿದ್ದು ನಾನೇ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ವೇಳೆ ಏನಾದ್ರೂ ತಮ್ಮ ಅಳಿಯನಿಗೆ ಟಿಕೆಟ್ ಮಿಸ್ ಆದ್ರೆ ಸಹಜವಾಗಿ ಮುನಿಯಪ್ಪನವರ ಆಕ್ರೋಶಕ್ಕೆ ಕಾರಣವಾಗುತ್ತೆ. ಕಳೆದ ಬಾರಿಯೂ ಸಹ ಈ ಒಂದು ಬಣ ಬಡಿದಾಟದಿಂದಲೇ KH ಮುನಿಯಪ್ಪನವರು ಸುಮಾರು 2 ಲಕ್ಷ ಅಂತರದಲ್ಲಿ ಬಿಜೆಪಿಯ ವಿರುದ್ಧ ಸೋಲನ್ನ ಕಾಣಬೇಕಾಗಿತ್ತು. ಈಗ ಮತ್ತೆ ಈ ಒಂದು ಲಾಭವನ್ನ ಎಲ್ಲಿ ಮೈತ್ರಿಯ ಅಭ್ಯರ್ಥಿ ಪಡ್ಕೊಳ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಟಿಕೆಟ್ ಅನೌನ್ಸ್ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ. ಮತ್ತೆ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಯಾರೇ ಅಭ್ಯರ್ಥಿ ಆಗಿರ್ಬೋದು, ಅಂದ್ರೆ ಸ್ಥಳೀಯರೇ ಆಗಿರ್ಬೋದು, ಹೊರಗಿನ ಅಭ್ಯರ್ಥಿ ಆಗಿರ್ಬೋದು, ಅಥವಾ ಏನು KH ಮುನಿಯಪ್ಪನವರ ಅಳಿಯನೇ ಆಗಿರ್ಬೋದು, ಯಾರೇ ಬಂದ್ರು ಸಹ ಒಳ ಏಟು ಈ ಬಾರಿ ಪಕ್ಕ ಅನ್ನುವಂತಹ ಚರ್ಚೆ ಸಹ ಆಗ್ತಾ ಇದೆ. ಯಾಕಂದ್ರೆ 2 ಬಣದವರನ್ನ ಒಗ್ಗೂಡಿಸೋದಕ್ಕೆ ಸ್ವತಃ DK ಶಿವಕುಮಾರ್ ಮತ್ತೆ ಈಗ ಸಿದ್ದರಾಮಯ್ಯನವ್ರ ಕೈಲೇ ಆಗ್ತಾ ಇಲ್ಲ. ಇನ್ನು ಬಂದಂತಹ ಅಭ್ಯರ್ಥಿ ಯಾವ ರೀತಿಯಾಗಿ ಇವರನ್ನ ಹೊಂದಾಣಿಕೆ ಮಾಡಿಕೊಂಡು ಪ್ರಚಾರವನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇನ್ನೇನು ಕೆಲವೇ ದಿನಗಳು ಈಗ ಮತದಾನಕ್ಕೆ ಬಾಕಿ ಉಳಿದಿರ್ತಕ್ಕಂಥದ್ದು. ಪ್ರಚಾರಕ್ಕೆ ಒಂದು ಬಣದವರು ಬಂದ್ರೆ ಮತ್ತೊಂದು ಬಣದವರು ಬರ್ತಾ ಇಲ್ಲ. ಮೊನ್ನೆ ನಡೆದಂತಹ ಸಭೆಯಲ್ಲೂ ಸಹ KH ಮುನಿಯಪ್ಪನವರು ಗೈರಾಗಿದ್ರು. ಅಂದ್ರೆ ನನ್ನನ್ನ ಕರೆದಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಸ್ವತಃ KH ಮುನಿಯಪ್ಪನವರು ಕೊಟ್ಟಿದ್ದಾರೆ. ಅಂದ್ರೆ ಇವರನ್ನ ಹೊಂದಾಣಿಕೆ ಮಾಡೋದಕ್ಕೆ ಸ್ವತಃ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲೇ ಸ್ವತಃ CM ಸಿದ್ದರಾಮಯ್ಯನವ್ರಿಗೆ ಆಗಿಲ್ಲ. ಇನ್ನ ಬಂದಂತಹ ಅಭ್ಯರ್ಥಿ ಯಾವ ರೀತಿಯಾಗಿ ಇವರನ್ನ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂತಹ ಪ್ರಶ್ನೆ ಇಲ್ಲಿ ಕಾಡ್ತಾ ಇರತಕ್ಕಂಥದ್ದು. ಇದ್ರ ನಡುವೆ ಈಗ ಇದರ ಲಾಭವನ್ನ ಮೈತ್ರಿ ಅಭ್ಯರ್ಥಿಯು ಸಹ ಪಡೆದುಕೊಳ್ಳೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಈಗ ಆಲ್ರೆಡಿ JDS ಅಂದ್ರೆ ಪಕ್ಷಕ್ಕೆ ಒಂದು ಟಿಕೆಟ್ ಹಂಚಿಕೆ ಆಗ್ತಾ ಇದೆ. ಮಲ್ಲೇಶ್ ಬಾಬು ಅವರ ಹೆಸರು ಕಂಡು ಬರ್ತಾ ಇದೆ. ಆದ್ರೆ ಅಧಿಕೃತವಾಗಿ ಈಗ ಕುಮಾರಸ್ವಾಮಿ ಅವರು ಹೆಸರನ್ನ ಘೋಷಣೆ ಮಾಡ್ತಾ ಇಲ್ಲ. ಇಲ್ಲೂ ಸಹ ಯಾರಿಗೆ ಅಭ್ಯರ್ಥಿ ಆಗುತ್ತೆ ಅನ್ನುವಂತಹ ಕುತೂಹಲ ಕೂಡ JDS ನಲ್ಲಿ ಇದೆ. ಯಾರೇ ಅಭ್ಯರ್ಥಿ ಆಗಿ ಬಂದ್ರು ಸಹ ಈಗ ಅವರಿಗೆ ಒಳ ಏಟು ಬೀಳ್ತಕ್ಕಂತಹ ಒಂದು ಘಟನೆ ನಡೀಬಹುದು. ಪ್ರಗತಿ. ಎಸ್, ಥ್ಯಾಂಕ್ ಯು ಸೋ ಮಚ್ ದೀಪಕ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.